ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಫ್ರೀ ಬಸ್ ಪಾಸ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡಲಾಗುತ್ತಿದೆ. ಈ ಯೋಜನೆಯಿಂದ ಶಾಲೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಸುಲಭವಾಗಿ ಪ್ರಯಾಣ ಮಾಡಬಹುದು. ಅರ್ಹ ವಿದ್ಯಾರ್ಥಿಗಳು ಈ ಸೇವೆಯನ್ನು ಬಳಸಿಕೊಂಡು ಪ್ರತಿದಿನ ಸುರಕ್ಷಿತವಾಗಿ ಪ್ರಯಾಣಿಸಬಹುದು. ಹಾಗಾದ್ರೆ ಫ್ರೀ ಬಸ್ ಪಾಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಮೊದಲಿಗೆ ನಮ್ಮ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಗವರ್ಮೆಂಟ್ ಸರ್ವಿಸಸ್ ಕ್ಲಿಕ್ ಮಾಡಿ ಫ್ರೀ ಬಸ್ ಪಾಸ್ ಸ್ಟೂಡೆಂಟ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಅಪ್ಲಿಕೆಂಟ್ ನೇಮ್ ನಲ್ಲಿ ಬಂದು ಅಪ್ಲಿಕೆಂಟ್ ನ ಫುಲ್ ನೇಮ್ ಅನ್ನ ಎಂಟರ್ ಮಾಡಿ, ಅಪ್ಲಿಕೆಂಟ್ ನ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ ನ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಕೋರ್ಸ್ ಕ್ಯಾಟಗರಿನಲ್ಲಿ ಅಪ್ಲಿಕೆಂಟ್ ನ ಕೋರ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ ನ ಸ್ಯಾಟ್ಸ್ ಐಡಿ ಅನ್ನ ಎಂಟರ್ ಮಾಡಿ. ನಂತರ ಕ್ಲಾಸ್ ಡೀಟೇಲ್ಸ್ ನಲ್ಲಿ ಬಂದು ಅಪ್ಲಿಕೆಂಟ್ ನ ಕ್ಲಾಸ್ ಅನ್ನ ಮೆನ್ಷನ್ ಮಾಡಿ. ಇದಾದ ನಂತರ ಸೆಲೆಕ್ಟ್ ಕೋರ್ಸ್ ನಲ್ಲಿ ಬಂದು ಅಪ್ಲಿಕೆಂಟ್ ಯಾವ ಕೋರ್ಸ್ ಅನ್ನೋದನ್ನ ಎಂಟರ್ ಮಾಡಿ. ನಂತರ ಕ್ಯಾಟಗರಿನಲ್ಲಿ ಜನರಲ್, ಒಬಿಸಿ, ಎಸ್ಸಿ ಆಗಿದ್ದಲ್ಲಿ ಎಸ್ಸಿ ಅಥವಾ ಎಸ್ಟಿ ಆಗಿದ್ದಲ್ಲಿ ಎಸ್ಟಿ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ನಂತರ ಆರ್ಡಿ ನಂಬರ್ ಅನ್ನ ಎಂಟರ್ ಮಾಡಿ. ಸ್ಕೂಲ್ ಅಥವಾ ಕಾಲೇಜ್ ಡೀಟೇಲ್ಸ್ ನಲ್ಲಿ ಅಪ್ಲಿಕೆಂಟ್ ನ ಸ್ಕೂಲ್ ಅಥವಾ ಕಾಲೇಜ್ ನೇಮ್ ಅನ್ನ ಎಂಟರ್ ಮಾಡಿ. ಸ್ಕೂಲ್ ಅಥವಾ ಕಾಲೇಜ್ ನೇಮ್ ಅನ್ನ ಎಂಟರ್ ಮಾಡಿ. ನಂತರ ಸ್ಕೂಲ್ ಅಥವಾ ಕಾಲೇಜ್ ಅಡ್ರೆಸ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಟ್ರಾವೆಲ್ ಡೀಟೇಲ್ಸ್ ನಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಡಿವಿಷನ್ ಅನ್ನ ಎಂಟರ್ ಮಾಡಿ. ನಂತರ ಡಿಸ್ಟ್ರಿಕ್ಟ್, ಸಬ್ ಡಿಸ್ಟ್ರಿಕ್ಟ್, ಟ್ರಾನ್ಸ್ಪೋರ್ಟ್ ಡಿವಿಷನ್ ಡಿಸ್ಟ್ರಿಕ್ಟ್, ನಂತರ ಡಿಪೋ ನೇಮ್. ಇದಾದ ನಂತರ ಸ್ಟೂಡೆಂಟ್ ನ ಸ್ಟಾರ್ಟಿಂಗ್ ಬಸ್ ಸ್ಟಾಪ್ ಮತ್ತು ಎಂಡಿಂಗ್ ಬಸ್ ಸ್ಟಾಪ್ ಅನ್ನ ಎಂಟರ್ ಮಾಡಿ. ಈ ಅಪ್ಲಿಕೇಶನ್ ಫಿಲ್ಅಪ್ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ನಂತರ ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ವಿದಿನ್ 2 ವರ್ಕಿಂಗ್ ಅವರ್ಸ್ ನಲ್ಲಿ ಸ್ಟೂಡೆಂಟ್ ನ ಬಸ್ ಪಾಸ್ ನ ಅಕ್ನಾಲೆಜ್ಮೆಂಟ್ ರೆಡಿ ಆಗಿರುತ್ತೆ. ನೀವು ಈ ಅಕ್ನಾಲೆಜ್ಮೆಂಟ್ ಅನ್ನ ನಿಮ್ಮ ಡಿಪೋಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಫ್ರೀ ಬಸ್ ಪಾಸ್ ಅನ್ನು ಪಡೆಯಬಹುದು. ವಿಶೇಷ ಸೂಚನೆ, ನೀವು ಅಪ್ಲೈ ಮಾಡೋ ಮುನ್ನ ನಿಮ್ಮ ಆಧಾರ್ ಫೋಟೋ ಅಪ್ಡೇಟ್ ಆಗಿರಬೇಕು. ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.